ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಶೀತದಿಂದ ಉಂಟಾಗುವ ಗಂಟಲು ನೋವಿಗೆ ಈ ಹಣ್ಣು ಉತ್ತಮ. ಆಪ್ಷನ್ ಎ ಕಿತ್ತಳೆ ಹಣ್ಣು, ಆಪ್ಷನ್ ಬಿ ದಾಳಿಂಬೆ ಹಣ್ಣು, ಆಪ್ಷನ್ ಸಿ ಸೇಬು ಹಣ್ಣು, ಆಪ್ಷನ್ ಡಿ ಅನಾನಸ್ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ, ಶೀತದಿಂದ ಉಂಟಾಗುವ ಗಂಟಲು ನೋವಿಗೆ ಅನಾನಸ್ ಹಣ್ಣು ಉತ್ತಮ. ಎರಡನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಹರಿಯುವ ಉದ್ದವಾದ ನದಿ ಯಾವುದು? ಆಪ್ಷನ್ ಎ ನರ್ಮದಾ ನದಿ, ಆಪ್ಷನ್ ಬಿ ಕೃಷ್ಣಾ ನದಿ, ಆಪ್ಷನ್ ಸಿ ಕಾವೇರಿ ನದಿ, ಆಪ್ಷನ್ ಡಿ ಗೋದಾವರಿ ನದಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಕರ್ನಾಟಕದಲ್ಲಿ ಹರಿಯುವ ಉದ್ದವಾದ ನದಿ ಕೃಷ್ಣಾ ನದಿ. ಮೂರನೆಯ ಪ್ರಶ್ನೆ, ಅನಾನಸ್ ಹಣ್ಣು ಅತಿ ಹೆಚ್ಚು ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಬ್ರೆಜಿಲ್, ಆಪ್ಷನ್ ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ, ಅನಾನಸ್ ಹಣ್ಣು ಅತಿ ಹೆಚ್ಚಾಗಿ ಉತ್ಪಾದಿಸುವ ದೇಶ ಬ್ರೆಜಿಲ್. ನಾಲ್ಕನೆಯ ಪ್ರಶ್ನೆ, ಸೀತೆಯನ್ನು ಹುಡುಕಲು ಹನುಮಂತನು ಯಾವ ಸಮುದ್ರವನ್ನು ದಾಟಿದನು? ಆಪ್ಷನ್ ಎ ಲವಣ ಸಮುದ್ರ, ಆಪ್ಷನ್ ಬಿ ಅರಬ್ಬಿ ಸಮುದ್ರ, ಆಪ್ಷನ್ ಸಿ ಬಂಗಾಳ ಕೊಲ್ಲಿ, ಆಪ್ಷನ್ ಡಿ ಹಿಂದೂ ಮಹಾಸಾಗರ. ಸರಿಯಾದ ಉತ್ತರ ಆಪ್ಷನ್ ಎ, ಸೀತೆಯನ್ನು ಹುಡುಕಲು ಹನುಮಂತನು ಲವಣ ಸಮುದ್ರವನ್ನು ದಾಟಿದನು. ಐದನೆಯ ಪ್ರಶ್ನೆ, ಜೇನು ನೊಣದಿಂದ ಯಾವ ಬಣ್ಣವನ್ನು ಗ್ರಹಿಸಲು ಆಗುವುದಿಲ್ಲ? ಆಪ್ಷನ್ ಎ ನೀಲಿ ಬಣ್ಣ, ಆಪ್ಷನ್ ಬಿ ಕೆಂಪು ಬಣ್ಣ, ಆಪ್ಷನ್ ಸಿ ಹಸಿರು ಬಣ್ಣ, ಆಪ್ಷನ್ ಡಿ ಬಿಳಿ ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ, ಜೇನು ನೊಣದಿಂದ ಕೆಂಪು ಬಣ್ಣವನ್ನು ಗ್ರಹಿಸಲು ಆಗುವುದಿಲ್ಲ. ಆರನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಕಾಗದ ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಪಂಜಾಬ್, ಆಪ್ಷನ್ ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತದಲ್ಲಿ ಅತಿ ಹೆಚ್ಚು ಕಾಗದ ಉತ್ಪಾದಿಸುವ ರಾಜ್ಯ ಮಹಾರಾಷ್ಟ್ರ. ಏಳನೇ ಪ್ರಶ್ನೆ, ಮೊಡವೆಗಳು ಬೇಗ ನಿವಾರಣೆಯಾಗಲು ಯಾವುದನ್ನು ಬಳಸಬೇಕು? ಆಪ್ಷನ್ ಎ ಕಡಲೆ ಹಿಟ್ಟು, ಆಪ್ಷನ್ ಬಿ ಮೊಟ್ಟೆ, ಆಪ್ಷನ್ ಸಿ ಶ್ರೀಗಂಧ, ಆಪ್ಷನ್ ಡಿ ಅಲೋವೆರಾ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ, ಮೊಡವೆಗಳು ಬೇಗ ನಿವಾರಣೆಯಾಗಲು ಕಡಲೆ ಹಿಟ್ಟು ಅಥವಾ ಅಲೋವೆರಾ ಜೆಲ್ ಬಳಸಬೇಕು. ಎಂಟನೆಯ ಪ್ರಶ್ನೆ, ಯಾವ ಬೆರಳಿನ ಉಗುರುಗಳು ನಿಧಾನವಾಗಿ ಬೆಳೆಯುತ್ತದೆ? ಆಪ್ಷನ್ ಎ ಹೆಬ್ಬೆರಳು, ಆಪ್ಷನ್ ಬಿ ಕಿರುಬೆರಳು, ಆಪ್ಷನ್ ಸಿ ಉಂಗುರ ಬೆರಳು, ಆಪ್ಷನ್ ಡಿ ಮಧ್ಯದ ಬೆರಳು. ಸರಿಯಾದ ಉತ್ತರ ಆಪ್ಷನ್ ಬಿ, ಕಿರುಬೆರಳಿನ ಉಗುರುಗಳು ನಿಧಾನವಾಗಿ ಬೆಳೆಯುತ್ತದೆ. ಒಂಬತ್ತನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ನೀಡುತ್ತದೆ? ಆಪ್ಷನ್ ಎ ಕಡಲೆಕಾಯಿ, ಆಪ್ಷನ್ ಬಿ ಗುಲಾಬ್ ಜಾಮೂನ್, ಆಪ್ಷನ್ ಸಿ ಕೇಕ್, ಆಪ್ಷನ್ ಡಿ ಸಮೋಸ. ಸರಿಯಾದ ಉತ್ತರ ಆಪ್ಷನ್ ಎ, ಕಡಲೆಕಾಯಿ ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ನೀಡುತ್ತದೆ. ಹತ್ತನೆಯ ಪ್ರಶ್ನೆ, ಮಧುಮೇಹ ರೋಗಿಗಳಿಗೆ ಯಾವ ಹಣ್ಣು ಉತ್ತಮ? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ದಾಳಿಂಬೆ ಹಣ್ಣು, ಆಪ್ಷನ್ ಸಿ ಪಪ್ಪಾಯಿ ಹಣ್ಣು, ಆಪ್ಷನ್ ಡಿ ನೇರಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ,
ಮಧುಮೇಹಿ ರೋಗಿಗಳಿಗೆ ಪಪ್ಪಾಯಿ ಹಣ್ಣು ಅಥವಾ ನೇರಳೆ ಹಣ್ಣು ಉತ್ತಮ. 11ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆ ಸಿರಿಧಾನ್ಯಗಳ ಬೆಳೆಗೆ ಪ್ರಸಿದ್ಧವಾಗಿದೆ? ಆಪ್ಷನ್ ಎ ತುಮಕೂರು, ಆಪ್ಷನ್ ಬಿ ಹಾಸನ, ಆಪ್ಷನ್ ಸಿ ಉಡುಪಿ, ಆಪ್ಷನ್ ಡಿ ಉತ್ತರ ಕನ್ನಡ. ಸರಿಯಾದ ಉತ್ತರ ಆಪ್ಷನ್ ಎ. ಕರ್ನಾಟಕದ ತುಮಕೂರು ಜಿಲ್ಲೆ ಸಿರಿಧಾನ್ಯಗಳ ಬೆಳೆಗೆ ಪ್ರಸಿದ್ಧವಾಗಿದೆ. 12ನೇ ಪ್ರಶ್ನೆ, ಯಾವ ಸಮುದ್ರ ಪ್ರಾಣಿಯು ಹಸಿರು ರಕ್ತವನ್ನು ಹೊಂದಿದೆ? ಆಪ್ಷನ್ ಎ ಮೊಸಳೆ, ಆಪ್ಷನ್ ಬಿ ಸಮುದ್ರ ಆಮೆ, ಆಪ್ಷನ್ ಸಿ ಆಕ್ಟೋಪಸ್, ಆಪ್ಷನ್ ಡಿ ಸಮುದ್ರ ಕುದುರೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಸಮುದ್ರ ಆಮೆಯು ಹಸಿರು ರಕ್ತವನ್ನು ಹೊಂದಿದೆ. 13ನೇ ಪ್ರಶ್ನೆ, ಶ್ವೇತಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಆಪ್ಷನ್ ಎ ಮೊಟ್ಟೆ, ಆಪ್ಷನ್ ಬಿ ಧಾನ್ಯಗಳು, ಆಪ್ಷನ್ ಸಿ ಹಾಲು, ಆಪ್ಷನ್ ಡಿ ಮೀನುಗಾರಿಕೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಶ್ವೇತಕ್ರಾಂತಿಯು ಹಾಲಿಗೆ ಸಂಬಂಧಪಟ್ಟಿದೆ. 14ನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಚರ್ಮದ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ವಿಟಮಿನ್ ಇ, ಆಪ್ಷನ್ ಬಿ ವಿಟಮಿನ್ ಕೆ, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಸಿ. ಸರಿಯಾದ ಉತ್ತರ ಆಪ್ಷನ್ ಎ. ವಿಟಮಿನ್ ಇ ಕೊರತೆಯಿಂದ ಚರ್ಮದ ಸಮಸ್ಯೆ ಉಂಟಾಗುತ್ತದೆ. 15ನೇ ಪ್ರಶ್ನೆ, ಹೆಚ್ಚು ಎಣ್ಣೆಯುಕ್ತ ಪದಾರ್ಥ ಸೇವಿಸುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ಚರ್ಮದ ಸಮಸ್ಯೆ, ಆಪ್ಷನ್ ಸಿ ಮೆದುಳು ಹಾನಿ, ಆಪ್ಷನ್ ಡಿ ಹೃದಯ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಹೆಚ್ಚು ಎಣ್ಣೆಯುಕ್ತ ಪದಾರ್ಥಗಳನ್ನು ಸೇವಿಸುವುದರಿಂದ ಹೃದಯ ಸಮಸ್ಯೆ ಉಂಟಾಗುತ್ತದೆ. 16ನೇ ಪ್ರಶ್ನೆ, ರಾತ್ರಿ ಊಟದ ನಂತರ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ತಪ್ಪಿಸಲು ಏನು ಕುಡಿಯಬೇಕು? ಆಪ್ಷನ್ ಎ ಜೀರಿಗೆ ನೀರು, ಆಪ್ಷನ್ ಬಿ ಅರಶಿನ ಹಾಲು, ಆಪ್ಷನ್ ಸಿ ಬಿಸಿ ನೀರು, ಆಪ್ಷನ್ ಡಿ ಕಾಫಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ರಾತ್ರಿ ಊಟದ ನಂತರ ಗ್ಯಾಸ್ಟ್ರಿಕ್ ಸಮಸ್ಯೆ ತಪ್ಪಿಸಲು ಜೀರಿಗೆ ನೀರು ಅಥವಾ ಬಿಸಿ ನೀರು ಕುಡಿಯಬೇಕು. 17ನೇ ಪ್ರಶ್ನೆ, ಆದಿಮಾನವ ಮೊದಲು ಕಂಡುಹಿಡಿದದ್ದು ಯಾವುದು? ಆಪ್ಷನ್ ಎ ಬೆಂಕಿ, ಆಪ್ಷನ್ ಬಿ ನೀರು, ಆಪ್ಷನ್ ಸಿ ಬಟ್ಟೆ, ಆಪ್ಷನ್ ಡಿ ಗೆಡ್ಡೆಗೆಣಸು. ಸರಿಯಾದ ಉತ್ತರ ಆಪ್ಷನ್ ಬಿ. ಆದಿಮಾನವ ಮೊದಲು ಕಂಡುಹಿಡಿದದ್ದು ನೀರು. 18ನೇ ಪ್ರಶ್ನೆ, ಯಾವ ತರಕಾರಿಯನ್ನು ಅತಿಯಾಗಿ ಸೇವಿಸುವುದರಿಂದ ಕಿಡ್ನಿಯಲ್ಲಿ ಕಲ್ಲು ಉಂಟಾಗುತ್ತದೆ? ಆಪ್ಷನ್ ಎ ಬೀಟ್ರೂಟ್, ಆಪ್ಷನ್ ಬಿ ಹಾಗಲಕಾಯಿ, ಆಪ್ಷನ್ ಸಿ ಪಾಲಕ್ ಸೊಪ್ಪು, ಆಪ್ಷನ್ ಡಿ ಹೂಕೋಸು. ಸರಿಯಾದ ಉತ್ತರ ಆಪ್ಷನ್ ಸಿ. ಪಾಲಕ್ ಸೊಪ್ಪು ಅತಿಯಾಗಿ ಸೇವಿಸುವುದರಿಂದ ಕಿಡ್ನಿಯಲ್ಲಿ ಕಲ್ಲು ಉಂಟಾಗುತ್ತದೆ. 19ನೇ ಪ್ರಶ್ನೆ, ಗಂಡಸರು ಯಾವ ದಿನ ತಲೆ ಸ್ನಾನ ಮಾಡಿದರೆ ಆರ್ಥಿಕ ನಷ್ಟ ಉಂಟಾಗುತ್ತದೆ? ಆಪ್ಷನ್ ಎ ಗುರುವಾರ, ಆಪ್ಷನ್ ಬಿ ಶುಕ್ರವಾರ, ಆಪ್ಷನ್ ಸಿ ಸೋಮವಾರ, ಆಪ್ಷನ್ ಡಿ ಶನಿವಾರ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಗಂಡಸರು ಗುರುವಾರ ಅಥವಾ ಶುಕ್ರವಾರ ತಲೆಸ್ನಾನ ಮಾಡಿದರೆ ಆರ್ಥಿಕ ನಷ್ಟ ಅಥವಾ ದರಿದ್ರ ಉಂಟಾಗುತ್ತದೆ. 20ನೇ ಪ್ರಶ್ನೆ, ಯಾವ ದೇಶವನ್ನು ದ್ವೀಪ ದೇಶ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಶ್ರೀಲಂಕಾ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಬಿ. ಶ್ರೀಲಂಕಾ ದೇಶವನ್ನು ದ್ವೀಪ ದೇಶ ಎಂದು ಕರೆಯಲಾಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ
ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.